ಇನ್ನೊಂದು ಅದೇ ಬಜೆಟ್ ಸ್ಕೇಲು ಈ ಒಂದು ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಬಲರಾಮನ ದಿನಗಳು ಟ್ರೇಲರ್, ಟೀಸರ್ ಯೂಟ್ಯೂಬಲ್ಲಿ ಹಾಕಿದ್ರ. ಸೊ ಅದ್ಭುತವಾಗಿ ಹೋಗ್ತಿದೆ. ಸೊ ಅಲ್ಲಿ ಕಮೆಂಟ್‌ಗಳನ್ನ ನೋಡಿದೆ ಕೆಲವು. ಅಂದ್ರೆ ತೆಲುಗು ಆಡಿಯನ್ಸ್ ಕೂಡ ಕಮೆಂಟ್ ಮಾಡಿದ್ದಾರೆ. ಆದ್ರೆ ವಿನೋದ್ ರಾಜ್ ಅವರು ತೆಲುಗಲ್ಲೂ ಕೂಡ ಮಾಡಿ ಸರ್ ನಾವು ನೋಡ್ತೀವಿ, ತೆಲುಗಲ್ಲಿ ಡಬ್ ಮಾಡಿ ಅಥವಾ ತೆಲುಗಲ್ಲಿ ರಿಲೀಸ್ ಮಾಡಿ ಅನ್ನೋ ತರ ಕಮೆಂಟ್ ಸುಮಾರು ನೋಡಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸಿ ಅದಕ್ಕೆ ಸಿನಿಮಾ ಆಗ್ಲಿ ಯಾವುದೇ ಭಾಷೆಗೆ ಸೀಮಿತ ಆಗಲ್ಲ. ಸಿ ಅದು ನಮಗೆ ಇವತ್ತು ಬಿಕಾಸ್ ಆಲ್ರೆಡಿ ಕನ್ನಡ ಸಿನಿಮಾಸ್ ಬಂದು ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ನೋಡ್ತಿದ್ದಾರೆ. ಅಂಡ್ ತುಂಬಾ ದೊಡ್ಡದಾಗಿ ರೈಟ್ ಫ್ರಮ್ KGF ಇಂದ ಹಿಡಿದು ದೊಡ್ಡ ಒಂದು ಮಟ್ಟದಲ್ಲಿ ರೀಚ್ ಆಗಿರುವಂತ ಸಿನಿಮಾಸ್, ಕಾಂತಾರ ಆಗ್ಲಿ KGF ಆಗ್ಲಿ. ಅಲ್ಲಿಂದ ಏನಾಗುತ್ತೆ, ಮತ್ತೆ ತಿರ್ಗಾ ಕನ್ನಡ ಸಿನಿಮಾ ಕಡೆ ಎಲ್ಲ ಒಲವು ತೋರಿಸ್ತಾರೆ. ಹೇಗ್ ಬರ್ತಿದೆ ಕನ್ನಡ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಅಂತ ಹೇಳಿ. ಸೊ ಅಲ್ಲಿ ಅಂಡ್ ಅಫ್ಕೋರ್ಸ್ ತೆಲುಗು ಆಡಿಯನ್ಸ್ ಅವ್ರಿಗೆ ನಾನು ಹೊಸಬ ಅಲ್ಲ. ವಿನೋದ್ ಪ್ರಭಾಕರ್ ಇಸ್ ನಾಟ್. ನೀವು ಯಾಕೆ ನಾನು ಹೊಸಬ ಅಲ್ಲ ಅಂದ್ರೆ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಮೀ. ನಮ್ಮ ತಂದೆ ಪ್ರಭಾಕರ್ ಅವರು, ಟೈಗರ್ ಪ್ರಭಾಕರ್ ಅವರು ವಾಸ್ ನೋನ್ ಆಸ್ ಕನ್ನಡ ಪ್ರಭಾಕರ್ ಅವರಲ್ಲಿ. ಸೊ ಅವ್ರಿಗೆಲ್ಲ ತುಂಬಾ ಒನ್ ಆಫ್ ದಿ ಫೇಮಸ್ ಆಕ್ಟರ್ ಫ್ರಮ್ ಕನ್ನಡ ಇಂಡಸ್ಟ್ರಿಯಿಂದ ಅಲ್ಲಿ. ಸೊ ಎವ್ರಿ ಟೈಮ್ ಈಗ ಸಿ ಅಗೇನ್ ಐ ಆಮ್ ಟೇಕಿಂಗ್ ಮಾದೇವ ಆಸ್ ಎನ್ ಎಕ್ಸಾಂಪಲ್. ಹಿಂದಿಯಲ್ಲಿ ಡಬ್ ಆಗಿ ಐ ಥಿಂಕ್ 2-3 months ಬ್ಯಾಕ್ ಏನೋ ಬರುತ್ತೆ. ಬಿಕಾಸ್ ಹಿಂದಿ ಬಿಸ್ನೆಸ್ ನಾನು ತುಂಬಾ ಬೇರೆ ಸಿನಿಮಾಗಳಲ್ಲಿ ತುಂಬಾ ಚೆನ್ನಾಗಿ ಆಗಿರುತ್ತೆ ಡಬ್ಬಿಂಗ್ ಬಿಸ್ನೆಸ್. ಬಟ್ ರಿಲೀಸ್ ಆಗಿ ಏನು ಪ್ರಮೋಷನ್ ಎಲ್ಲ ನಮಗೆ ಗೊತ್ತಿರಲ್ಲ. ಸಡನ್ ಆಗಿ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಸಿನಿಮಾ ಇದೆ, ಫುಲ್ ಸಿನಿಮಾ ಅಂತ ಪ್ಲೇ ಮಾಡಿ ನೋಡಿದ್ರೆ ಹೌದು ಕರೆಕ್ಟ್ ಅಂತ. ರಿಲೀಸ್ ಆಗಿ 2ನೇ ದಿನಕ್ಕೆ 10 ಲಕ್ಷದ ಮೇಲೆ ಕ್ರಾಸ್ ಆಗಿತ್ತು. ಇವತ್ತಿಗೆ ಸುಮಾರು ಅರೌಂಡ್ 70 lakh ಏನೋ ಹೋಗಿದೆ. ಅದರಲ್ಲಿ ಸುಮಾರು ಒಂದು 1200-1300 ಕಮೆಂಟ್ ಇದೆ. ನೀವು ಪ್ರತಿ ಒಂದು ಕಮೆಂಟ್ ಓದಿ ಅಲ್ಲಿ ಎಷ್ಟು ಅಪ್ರಿಶಿಯೇಟ್ ಮಾಡಿದ್ದಾರೆ ಅಂದ್ರೆ, ನಾನು ಯಾರು ಅಂತ ಗೊತ್ತಿಲ್ಲ ಅಥವಾ ನಾನು ಆಸ್ ಅನ್ ಆಕ್ಟರ್ ಅಷ್ಟೇ ಗೊತ್ತಿರೋದು, ಪರ್ಸನಲ್ ಆಗಿ ಏನೂ ಗೊತ್ತಿಲ್ಲ. ಸಿನಿಮಾ ಮೇಲೆ ಅಷ್ಟು ಕಮೆಂಟ್ ಮಾಡಿದ್ದಾರೆ ಅಂದ್ರೆ ದ ಕಂಟೆಂಟ್, ಅವ್ರಿಗೆ ಆ ಕಂಟೆಂಟ್ ರೀಚ್ ಆಗಿದೆ ಅಂತ ಅರ್ಥ. ಅದರಲ್ಲಿ ತುಂಬಾ ಕಮೆಂಟ್ಗಳು ಹೆಂಗ್ ಮಾಡಿದ್ದಾರೆ ಅಂದ್ರೆ, ಚಿಕ್ಕ ಬಜೆಟ್ಗಳಲ್ಲಿ ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ ಸೌತ್ ಇಂಡಿಯಾದಿಂದ. ಆಮೇಲೆ ಕೆಲವರು ಯಾರೋ ಹಾಕಿದ್ದಾರೆ, ಅಯ್ಯೋ ನನ್ ಹಾಳಾಗ್ ಸ್ಟಾರ್ಟ್ ಆಗಿದೆ, ಇನ್ನೂ ನಿಲ್ಸಕ್ಕೆ ಆಗ್ತಿಲ್ಲ, ನನ್ ಹಾಳಾಗ್ ಸ್ಟಾರ್ಟ್ ಆಗಿ ಆತರ ನನಗೆ. ಅಂಡ್ ಯಾರೋ ಒಬ್ಬ ಹಾಕಿದಾನೆ, ದಯವಿಟ್ಟು ಈ ಸಿನಿಮಾ ನೋಡ್ಬೇಡಿ, ನನಗೆ ಕರುಳು ತುಂಬಾ ಕಿರುಚ್ತಾ ಇದೆ, ನನ್ಗೆ ಆಗ್ತಿಲ್ಲ, ಈ ತರದ್ ಕಮೆಂಟ್ಗಳಿದೆ. ಸೊ ಕನ್ನಡ ಸಿನಿಮಾಗಳನ್ನ ಅವರು ನೋಡ್ತಿದ್ದಾರೆ. ಸೊ ದೇ ಆರ್ ವೈಟಿಂಗ್ ಟು ಸಿ ಸಿನಿಮಾಸ್ ಲೈಕ್ ದಿಸ್. ಅಂಡ್ ಅಂಡರ್ ವರ್ಲ್ಡ್ಗೆ ಅಂತ ಒಂದು ಫ್ಯಾನ್ ಬೇಸ್ ಇದೆ. ನಿಮ್ಗೆ ಎಲ್ಲಾ ಸಿನಿಮಾಗಳಿಗೂ ಅಲ್ಲ, ಅಂಡರ್ ವರ್ಲ್ಡ್ಗೆ ಅಂತ ಅದು ಬೇರೆ ತರದ್ದೇ ರೀಚ್ ಇರುತ್ತೆ. ಸೊ ಅವರೆಲ್ಲ ದೇರ್ ಆಲ್ ವೇಟಿಂಗ್ ಟು ವಾಚ್ ಬಲರಾಮನ ದಿನಗಳು. ಅಂಡ್ ಮೋರ್ ಓವರ್ ಅದಕ್ಕಿಂತ ಇನ್ನೊಂದು ದೊಡ್ಡ ಕಾರಣ ಅಂದ್ರೆ ಆ ದಿನಗಳು. ಚೈತನ್ಯ ಸರ್ಗೂ ಒಂದಿಷ್ಟು ಫ್ಯಾನ್ ಬೇಸ್ ಇದ್ದಾರೆ, ಎಲ್ಲ ಕಡೆ ಆಲ್ ಓವರ್ ಇದ್ದಾರೆ. ಸೊ ಆ ದಿನಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡು, ಸೊ ಆ ದಿನಗಳು ಅಂತ ಇರೋದು ಅವರು ಎಕ್ಸ್ಪ್ಲನೇಷನ್ ಕೊಟ್ಟರು. ಸೊ ಅವ್ರ ಫ್ಯಾನ್ ಬೇಸ್ನು ದೇ ಆರ್ ಆಲ್ ವೇಟಿಂಗ್. ಅಂಡ್ ಅಫ್ಕೋರ್ಸ್ ಇಂಡಸ್ಟ್ರಿಯಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಈ ಸಿನಿಮಾಗೆ ಒಂದು ಸ್ಪೆಷಲ್ ವಾಟ್ ವಿ ಕಾಲ್ ಸ್ಪೆಷಲ್ ಪ್ಲೇಸ್ ಇದೆ ಈ ಸಿನಿಮಾಗೆ. ಸೊ ಅದೇ ಸರ್ ಹೇಳ್ತಾ ಇದ್ರು, ಅಂಡರ್ವರ್ಲ್ಡ್ ಬ್ಯಾಕ್ಗ್ರೌಂಡು 80s 90s ಅಲ್ಲಿ ಮಾಡ್ತಾರಂತ. ಸೊ ಇದು ಆ ಟೈಮ್ದು ಕಾಲಘಟ್ಟದ ಸಿನಿಮಾ ಮಾಡ್ಬೇಕಂದ್ರೆ ಸರ್, ಅಂದ್ರೆ ಲೊಕೇಶನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಂದ್ರೆ ಕಾಸ್ಟ್ಯೂಮ್ ಆಗಿರ್ಬೋದು, ಎಲ್ಲದೂ ಕೂಡ ಆ ಟೈಮ್ದೇ ಇರಬೇಕಾಗುತ್ತೆ. ಸೊ ಇದರಲ್ಲಿ 100% ನಿಮಗೆ ಇದು ಚಾಲೆಂಜಸ್ ಆಗೇ ಆಗಿರುತ್ತೆ. ಸೊ ಪ್ರತಿಯೊಂದು ಅಂದ್ರೆ ಇವಾಗ ಪ್ರೇಕ್ಷಕರು ಯಾವ ಥರ ಅಂದ್ರೆ, ಒಂದು ಸಣ್ಣ ಪಿನ್ನು ಕೂಡ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅದನ್ನು ಅಬ್ಸರ್ವ್ ಮಾಡ್ತಾರೆ, ಅದನ್ನು ಕೂಡ ಅವರು ರೆಕಗ್ನೈಸ್ ಮಾಡ್ತಾರೆ. ಸೊ ಇಲ್ಲಿ ನೀವು ಯಾವ ಥರ ಮಾಡಿದ್ರಿ ಅಂತ ಕೆಲಸ, ಅಂದ್ರೆ ಆ ಟೈಮ್ದೇ ಪ್ಲೇಸ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ವಸ್ತುಗಳಾಗಿರ್ಬೋದು, ಯಾವ ಥರ ನೀವು ಬಳಸಿದ್ರಿ, ಯಾವ ಥರ ಶೂಟ್ ಮಾಡಿದ್ರಿ ಅಂತ? ಒಂದು ದೊಡ್ಡ ಸ್ಟ್ರೆಂತ್ ನನಗೆ ಸಿಕ್ಕಿದ್ದು ಅಂದರೆ ನನ್ನ ಟೀಮ್. ನಾನು ಒಟ್ಟಾರೆ ಟೀಮ್ ಇದೆಯಲ್ಲ, ವಿಶ್ವಾಸ್ ಕಶ್ಯಪ್ ನಮ್ಮ ಆರ್ಟ್ ಡೈರೆಕ್ಟ್ರು, ಒನ್ ಆಫ್ ಪ್ರಾಬ್ಲಿ ಇಂಡಿಯಾಸ್ ಬೆಸ್ಟ್ ಆರ್ಟ್ ಡೈರೆಕ್ಟರ್ಸ್ ಒಬ್ಬರವರು. ಅವರು ಬಹಳ ರಿಸರ್ಚ್ ಮಾಡಿ ಈ ಈ ಸಿನಿಮಾಗೆ ಆರ್ಟ್ ಡೈರೆಕ್ಷನ್ ಮಾಡಿದ್ರು. ಎಷ್ಟೋ ಕಡೆ ಏನಿರುತ್ತೆ, ಇವತ್ತು VFX ಇರೋದ್ರಿಂದ ಮಾಡ್ಬಿಡೋಣ, ಬಿಡಿ ಶೂಟ್ ಮಾಡ್ಬಿಡೋಣ, ಆಮೇಲೆ ಅದನ್ನ ಎರೇಸ್ ಮಾಡೋಣ ಅಥವಾ ಎಲ್ಲೋ ಒಂದು ಕಡೆ ಕ್ರಿಯೇಟ್ ಮಾಡೋಣ ಅಂತ ನಾನು ಅಂದ್ಕೊಂಡೆ. ಆಗೆಲ್ಲ ವಿಶ್ವಾಸ್ ಅವರು, ಬೇಡ ಸರ್, ನಾವು ಕ್ರಿಯೇಟ್ ಮಾಡೋಣ, ಆ್ಯಕ್ಚುಲ್ ಸೆಟ್ಟೇ ಹಾಕೋಣ ಅಥವಾ ಅದನ್ನ ಮಾಡಿಕೊಡ್ತೀನಿ ನಿಮಗೆ, ನೀವು ಯಾಕೆ VFX ಅಲ್ಲಿ ಹೋಗಿ ನಾಳೆ ಅದು ಸರಿಯಾಗದಿದ್ರೆ ಅಥೆಂಟಿಸಿಟಿ ಹೊಡೆಸ್ಕೊಡುತ್ತೆ, ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರು. ಅವ್ರ ಜೊತೆಗೆ HC ವೇಣು ಅವರು ಈಸ್ ಒನ್ ಆಫ್ ದಿ ಬೆಸ್ಟ್ ಸಿನಿಮಾಟೋಗ್ರಫರ್ಸ್. ಆ ದಿನಗಳಿಗೂ ಅವ್ರಿಗೆ ಸ್ಟೇಟ್ ಅವಾರ್ಡ್ ಬಂತು. ಮತ್ತೆ ಈ ಸಿನಿಮಾದಲ್ಲಿ ಅವರು ನನ್ನ ಜೊತೆ ಕೈ ಜೋಡಿಸಿದರೆ ಅದ್ಭುತವಾದ ಸಿನಿಮಾಟೋಗ್ರಫಿಯನ್ನ ಮಾಡಿದ್ದಾರೆ. ಜೊತೆಗೆ ಹರಿದಾಸ್ ಅಂತ ಎಡಿಟರ್, ಹರಿದಾಸ್ KGF ಇದೆ ಎಡಿಟರು, ಅವರು ಕೂಡ ನನ್ನ ಜೊತೆ ಆ ದಿನಗಳು ಸಿನಿಮಾಲಿ
ಎಡಿಟಿಂಗ್, ಆ ಸಿನಿಮಾದ ಎಡಿಟಿಂಗ್ ಅವ್ರು ಮಾಡಿದರು. ಈ ಸಿನಿಮಾನ ಕೂಡ ಅವರೇ ಎಡಿಟ್ ಮಾಡಿದ್ರು. ಇನ್ನು ಕಾಸ್ಟ್ಯೂಮ್ಸ್ ವಿಷಯಕ್ಕೆ ಬಂದಾಗ, ಕಾಸ್ಟ್ಯೂಮ್ಸ್ ಒಂದು ದೊಡ್ಡ ಚಾಲೆಂಜು. ನನಗೆ ಆ ದಿನಗಳು ಸಿನಿಮಾಗೆ ಸುಮನಾ ಕಿತ್ತೂರ್ ಅವರು ಆ ಕಾಸ್ಟ್ಯೂಮ್ನ ಮೇಲ್ವಿಚಾರಣೆ ನೋಡ್ಕೊಂಡಿದ್ರು. ಈ ಸಿನಿಮಾಗೆ ನಿಶಾ ವಿನೋದ್ ಪ್ರಭಾಕರ್ ಮೇಡಮ್ ಈ ಟೋಟಲ್ ಕಾಸ್ಟ್ಯೂಮ್ಸ್ನ ರಿಸರ್ಚು ಮತ್ತು ಅದು ಹೇಗೆ ಇರಬೇಕು ಅನ್ನೋದನ್ನ ಅವ್ರು ನೋಡಿಕೊಂಡ್ರು. ಅವ್ರ ಜೊತೆಗೆ ನನ್ನ ಟೀಮ್ ಆಫ್ ಅಸಿಸ್ಟೆಂಟ್ಸ್, ಕಿರಣ್ ಶಿವ್ ಅಂತ ನನ್ನ ಅಸೋಸಿಯೇಟ್ ಡೈರೆಕ್ಟ್ರು, ಮತ್ತು ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸು ಅಕ್ಷಯ್, ಸ್ಮಿತಾ, ರಘು, ಮತ್ತು ಒಂದು ಗಿರೀಶ್, ಮನೋಜ್, ಇವರೆಲ್ಲ ಇದ್ದಾರೆ. ಅವರೆಲ್ಲರೂ 2000s ಕಿಡ್ಸ್. ಅವ್ರು ಯಾರು 80s 90s ನೋಡಿದವರಲ್ಲ. ಆದರೆ ಅಷ್ಟು ಚಾಚು ತಪ್ಪದೆ ರಿಸರ್ಚ್ ಮಾಡಿ ಫೋಟೋಸ್ ತಗೊಂಡು, ನಾನು ತಪ್ಪು ಮಾಡಿದ್ರು ಕೂಡ ನಾನು ತಪ್ಪು ಆಗದೆ ಇರೋ ಥರ ನೋಡ್ಕೊಂಡವರು ನನ್ನ ಡೈರೆಕ್ಷನ್ ಟೀಮ್ ಅವರು. ಸೊ ಇವರೆಲ್ಲ ಸೇರಿ ಇಟ್ಸ್ ಅಲ್ಟಿಮೇಟ್ಲಿ ಅ ಫಿಲ್ಮ್ ಇಸ್ ಅ ಟೀಮ್ ಎಫರ್ಟ್. ಐ ಗಾಟ್ ಅ ವೆರಿ ಗ್ರೇಟ್ ಟೀಮ್. ಅವರಿಂದ ನಾನು ಈ ರೀತಿ 80s 90ಸ್ನ ರೀಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಒಂದು ಏನು ಮಾಡಿದೆ ಅಂತಂದರೆ, ಈ ಸಿನಿಮಾ ಭಿನ್ನವಾಗಿ ಕಾಣಿಸ್ಬೇಕು ಅಂತಂದರೆ ಅದು ನೋಡುವಾಗಲೇ ಅದು ಎಲ್ಲೋ ಒಂದು ಕಡೆ ಒಂದು ಬೇರೆ ಸೆಳೆತ ಇರಬೇಕು. ಅದರಿಂದ ಏನು ಮಾಡಿದೆ, ಒಂದಷ್ಟು ಕಲರ್ಸನ್ನೇ ನಾನು ಇಡೀ ಪ್ಯಾಲೆಟಿಂದ ತೆಗೆದುಬಿಟ್ಟೆ. ಯಾವ ಸೆಟ್ಟು, ಕಾಸ್ಟ್ಯೂಮು ಎಲ್ಲೂ ಆ ಕಲರ್ಗಳೇ ಇರಬಾರ್ದು ಅಂತ. ಸೊ ನಂಬರ್ ಆಫ್ ಕಲರ್ಸ್ನ ರೆಸ್ಟ್ರಿಕ್ಟ್ ಮಾಡಕ್ಬಿಟ್ಟೆ. ಬ್ಲೂ, ಗ್ರೀನ್, ಪಿಂಕ್, ಯೆಲ್ಲೋ, ಈ ಥರ ಕಲರ್ಸ್ನ ಬರೀ ಹೀರೋಯಿನ್ ಹಾಕೋಬೋದು. ಮತ್ತು ಕತ್ತಿ ಅಂತ ಒಂದು ಕ್ಯಾರೆಕ್ಟರ್ ಇದೆ, ವಿನಯ್ ಗೌಡ ಅವರು ಪ್ಲೇ ಮಾಡುವಂಥ ಕ್ಯಾರೆಕ್ಟರ್. ಆ 2 ಕ್ಯಾರೆಕ್ಟರ್ ಬಿಟ್ಟರೆ ಇನ್ಯಾರು ಆ ಕಲರ್ಸ್ನ ಬಳಸಲೇಬಾರ್ದು ಅಂತಂದಾಗ ಅವಾಗ ಏನಾಗುತ್ತೆ, ಒಂದು ಸಿನಿಮಾ ನೋಡಿದಾಗ ಒಂದಷ್ಟು ಕಲರ್ಸ್ ಇಲ್ದಿದ್ದಾಗ ಇದೇನೋ ಬೇರೆ ಥರ ಕಾಣಿಸುತ್ತೆ ಅಂತ ಸಬ್ಕಾನ್ಷಿಯಸ್ಲಿ ಅನಿಸುತ್ತೆ. ಆ ಎಫೆಕ್ಟು ಬಲರಾಮಂದಿರ್ಗಳು ಕ್ರಿಯೇಟ್ ಮಾಡಿದೆ. ಓಕೆ. ಆ ದಿನಗಳು ಸರ್, ಅಂದರೆ ರಿಯಲ್ ಸ್ಟೋರಿ, ಈ ಒಂದು ಅಂದರೆ ಅಗ್ನಿಶ್ರೀಧರ್ ಅವರು ಬರೆದಂತಹ ಪುಸ್ತಕದ ಎಳೆ ಇಟ್ಕೊಂಡು ಮಾಡಿರೋದು. ಸೊ ಇದರಲ್ಲಿ ಬಲರಾಮನ ದಿನಗಳಲ್ಲಿ ಏನಾದರೂ ಅಂದರೆ ಪಾಸಿಬಲ್ ಇದೆಯಾ, ಅಂದರೆ ರಿಯಲ್ ರೌಡಿಗಳಾಗಿರ್ಬೋದು, ಆ ಥರ ರಿಯಲ್ ಸ್ಟೋರಿ ಏನಾದರೂ ಇದೆಯಾ ಅಂತ ಇದರಲ್ಲಿ? ರಿಯಲ್ ಸ್ಟೋರಿಯನ್ನ ಇನ್ಸ್ಪಿರೇಷನ್ ಇದೆ. ಓಕೆ. ಸತ್ಯ ಘಟನೆಗಳ, ಸತ್ಯ ವ್ಯಕ್ತಿಗಳ ಸ್ಫೂರ್ತಿ ಈ ಸಿನಿಮಾಗೆ ಖಂಡಿತ ಇದೆ. ಓಕೆ. ಈ ಸಿನಿಮಾ ಸ್ಕ್ರಿಪ್ಟ್ ಬರೆಯೋದಕ್ಕಿಂತ ಮುಂಚೆ ನಾನು ಭೂಗತ ಜಗತ್ತಿಗೆ ಸಂಬಂಧಪಟ್ಟ ಅನೇಕ ಪುಸ್ತಕಗಳನ್ನ ಓದಿದ್ದೀನಿ. ಕನ್ನಡದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದ ಬೇರೆ ಬೇರೆ ಜಾಗದ ಕಥೆಗಳನ್ನ ಓದಿದೆ. ಪೊಲೀಸ್ ಆಫೀಸರ್ಗಳನ್ನ ಮೀಟ್ ಮಾಡಿದೆ. ಕ್ರೈಮ್ ಜರ್ನಲಿಸ್ಟ್ ಡ್ಯಾನಿಯಲ್ ಜಾರ್ಜ್, ಒನ್ ಆಫ್ ದ ಟಾಪ್ ಕ್ರೈಮ್ ರಿಪೋರ್ಟರ್ಸ್ ಆವಾಗಿನ ಕಾಲದವರು. ಅವರು ಈ ಎಲ್ಲ ಕ್ಯಾರೆಕ್ಟರ್ಸ್ನ ನೋಡಿದಂಥವ್ರು. ಅವ್ರ ಹತ್ರ ನನಗೆ ಎಷ್ಟೋ ಸಿಟ್ಟಿಂಗ್ಗಳು ಕೂತೆ. ಅವರು ನನಗೆ ಆ ವಿಚಾರಗಳನ್ನ ಹೇಳ್ಕೊಟ್ರು. ಅವ್ರು ಹೋಗಿ ನನಗೆ ಬೇರೆ ಬೇರೆ ಅಂಡರ್ವರ್ಲ್ಡ್ ಅವ್ರನ್ನ ಪರಿಚಯ ಮಾಡಿಕೊಟ್ರು. ಅವ್ರನ್ನ ಮಾತಾಡಿಸಿದೆ. ಅದೆಲ್ಲ ಸಂಗ್ರಹ ಮಾಡಿ ಕಡೆಗೆ ಒಂದು ಸ್ಕ್ರಿಪ್ಟ್ ರೂಪದಲ್ಲಿ ಇದನ್ನ ಹೆಣೆದಿದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.